ನಮಸ್ತೆ, ವೆಲ್ಕಮ್ ಟು ಆರ್ ಆರ್ ಕಿಚನ್. ಇವತ್ತು ಒಂದು ಸಿಂಪಲ್ ಆಗಿ ಲಿವರ್ ಗೊಜ್ಜು ರೆಸಿಪಿ ನೋಡೋಣ. ಇದು ಚಪಾತಿಗೆ, ಪರೋಟಾಗೆ, ಗೀ ರೈಸ್ಗೆ, ವೈಟ್ ರೈಸ್ಗೂ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಈಗ ಲಿವರ್ ಗೊಜ್ಜಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಲಿವರ್ 1 kg, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಶುಂಠಿ, ಇದು ಚಕ್ಕೆ ಲವಂಗ ಅದೆಲ್ಲ ಇದೆ ಇದರಲ್ಲಿ, ಉಪ್ಪು, ಧನಿಯಾ ಪುಡಿ, ಮೆಣಸು ಪುಡಿ. ಈಗ ಸ್ಟವ್ ಆನ್ ಮಾಡ್ಕೊತೀನಿ. ಈಗ ಲಿವರ್ ಇದೆ ಅಲ್ಲ, ಇದನ್ನ ಕುಕ್ಕರ್ಗೆ ಹಾಕಿ 1 ಸ್ಟೀಮ್ ಬೇಯಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ, ಸ್ವಲ್ಪ ಸಾಕು ಉಪ್ಪು. ಒಂದು ಸ್ಟೀಮ್ ಬಂದ್ರೆ ಸಾಕು. ಈಗ ಇದು ಲಿವರ್ ಫ್ರೈಗೆ ಬೇಕಾಗಿರೋ ಅದು ಮಸಾಲೆ ರುಬ್ಕೊಳ್ಳೋಣ. ಒಂದು ಅರ್ಧ ಈರುಳ್ಳಿ, ಒಂದು 6 ಮೆಣಸಿನ್ಕಾಯಿ ಹಾಕೋತೀನಿ. ಈಗ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಇದು ಚಕ್ಕೆ ಲವಂಗ, ಸೋಂಪು, ಚೂರು ಗಸಗಸೆ, ಮತ್ತೆ ಇದು 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ. ಈಗ ಒಂಚೂರು ಜೀರಿಗೆ ಹಾಕೊಳ್ಳೋಣ. ಅವಾಗೆ ಮರ್ತ್ಬಿಟ್ಟೆ ತೋರ್ಸೋದಿಕ್ಕೆ, ಹಂಗಾಗಿ ಸ್ವಲ್ಪ 1 ಸ್ಪೂನ್ ಜೀರಿಗೆ. ಇದೆಲ್ಲ ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಕೊಳ್ಳೋಣ ಬನ್ನಿ. ಇದೆಲ್ಲ ಒಂದು ಅರ್ಧ ಟೊಮೆಟೊ ಹಾಕೊಂಡಿದ್ದೀನಿ, ಒಂಚೂರು ನೀರು ಹಾಕೊಂತೀನಿ. ಈ ತರ ನುಣ್ಣಗೆ ರುಬ್ಕೋಬೇಕು, ಈ ತರ. ಈಗ ಎಣ್ಣೆ ಹಾಕೊಂತೀನಿ, ಕರಿಬೇವು ಹಾಕೋತೀನಿ. ಈಗ ಈರುಳ್ಳಿ ಹಾಕೋತೀನಿ. ಚೆನ್ನಾಗಿ ಫ್ರೈ ಆಗ್ಬೇಕು ಸ್ವಲ್ಪ. ಇದು ರುಬ್ಕೊಂಡಿರೋ ಮಸಾಲೆ ಹಾಕೊಂತ ಇದ್ದೀನಿ. ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕೊಂಡಿದ್ದೀನಲ್ಲ, ಇದಕ್ಕೆ ಒಂಚೂರು ಅರಿಶಿನ, ಸ್ವಲ್ಪ ಅರಿಶಿನ ಹಾಕೊಂತೀನಿ. ಜಾಸ್ತಿ ಇಲ್ಲ, ಒಂದು 1/4 ಸ್ಪೂನ್ ಅಷ್ಟೇ ಅರಿಶಿನ. ನೋಡಿ, ಒಂದಿಷ್ಟೇಷ್ಟು ಅರಿಶಿನ. ಮತ್ತೆ ಧನಿಯಾ ಪೌಡ್ರು ಒಂದು 2 ರಿಂದ 3 ಸ್ಪೂನ್ ಹಾಕೊಂಡಿದ್ದೀನಿ. ಹಾಕೊಂಡು ಇದು ಚೆನ್ನಾಗಿ ಎಣ್ಣೆನಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಇದು ಚೆನ್ನಾಗಿ ಎಣ್ಣೆ ಬಿಡ್ಬೇಕು. ಇದು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗ್ಬೇಕು. ನೋಡಿ, ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಲಿವರ್ ಬೇಯಿಸಿರೋದು ಹಾಕೋತೀನಿ. ಈಗ ನೋಡಿ, ಇದು ಚೆನ್ನಾಗಿನ ಇದರಲ್ಲಿ ಗ್ರೇವಿನಲ್ಲಿ ಚೆನ್ನಾಗಿ ಕುದಿಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇದರಲ್ಲಿ ಚೆನ್ನಾಗಿ ಕುದಿಯಕ್ಕೆ ಇಡ್ತೀನಿ. ಇವಾಗ ಅರ್ಧ ಸ್ಪೂನ್ ಉಪ್ಪು ಹಾಕೊಂತೀನಿ. ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಮತ್ತೆ ಹಾಕೋಬಹುದು. ಉಪ್ಪು ಜಾಸ್ತಿ ಆಗ್ಬಿಟ್ರೆ ಕಷ್ಟ ಆಗತ್ತೆ. ಈಗ ನೋಡಿ ಎಣ್ಣೆ ಎಲ್ಲ ನೋಡಿ ಹಿಂಗೆ ಎಣ್ಣೆ ಬಿಟ್ಕೋಬೇಕು. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಪೆಪ್ಪರ್ ಪೌಡರ್ ಹಾಕೋತೀನಿ. ನಾನು ಅವಾಗ ಪೆಪ್ಪರ್ ಹಾಕಿರ್ಲಿಲ್ಲ, ಈಗ ಹಾಕೋತೀನಿ. ಒಂದು 2 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕೋತೀನಿ, ಫುಲ್ 2 ಸ್ಪೂನ್. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಇವಾಗ ನೋಡಿ
ಇವಾಗ ರೆಡಿ ಆಗಿದೆ. ಲಿವರ್ ಪೆಪ್ಪರ್ ಗ್ರೀನ್ ಗೊಜ್ಜು ರೆಡಿ ಆಗಿದೆ. ಈಗ ಒಂದು 2 ನಿಮಿಷ ಪೆಪ್ಪರ್ ಹಾಕಿದೀವಲ್ಲ, ಹಂಗಾಗಿ ಸ್ವಲ್ಪ ಕುದೀಲಿ, ಆಮೇಲೆ ಆಫ್ ಮಾಡ್ತೀನಿ. ಒಂದು 2 ನಿಮಿಷ. ಈಗ ಚಿಕನ್ ಲಿವರ್ ಗೊಜ್ಜು ರೆಡಿ ಆಗಿದೆ. ಈ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ ಖಾರವಾಗಿ ತಿನ್ನಕ್ಕೆ. ದಯವಿಟ್ಟು ಎಲ್ಲರೂ ಮಾಡಿ, ಟ್ರೈ ಮಾಡಿ, ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಬಾಯ್.